ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿರುವಂಥ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ಈಗಾಗಲೇ ಆಗಸ್ಟ್ 4ರಂದು ಬಂದಂಥ ಗಜಪಡೆ ಇದೀಗ 5 ದಿನಗಳನ್ನು ಪೂರೈಸಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಹಾಗೂ DCF ಡಾಕ್ಟರ್ ಪ್ರಭುಗೌಡ ಅವರು ನಮ್ಮ ಜೊತೆ ಇದ್ದರೆ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಆಗಸ್ಟ್ 4ರಂದು ಆನೆಗಳು ಮೈಸೂರು ಬಂದಿದ್ದು, ಆನೆಗಳೆಲ್ಲ ಹೇಗಿದೆ ಸರ್ ಆರೋಗ್ಯ? ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ, ಆರಾಮಾಗಿದ್ದಾವೆ, ಯಾವುದೂ ತೊಂದರೆ ಇಲ್ಲ. 10ನೇ ತಾರೀಕು ನಾವು ಇಲ್ಲಿಂದ ಅರಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಕಾಡಿನಿಂದ ನಾಡಿಗೆ ಬಂದಿದೆ ಸರ್, ಇಲ್ಲಿಗೆ ಸಿಟಿ ಇದಕ್ಕೆ ವಾತಾವರಣಕ್ಕೆ ಹೊಂದ್ಕೊಂಡಿದ್ದಾವೆ ಹೇಗೆ ಅಂತ ಸರ್? ಹೌದು, ಆಲ್ರೆಡಿ ಹೊಂದ್ಕೊಂಡಿದ್ದಾವೆ. ಇಲ್ಲೇ ಟ್ರೈನ್ದು ಟ್ರ್ಯಾಕ್ ಇದೆ, ಸೊ ಹಾಗಾಗಿ ರೈಲ್ಸ್ ಬರ್ತಾ ಇರುತ್ತೆ, ಅದರ ಸೌಂಡಿಗೆ ಕೂಡ ಅದೇನು ಇದು ಡಿಸ್ಟರ್ಬ್ ಆಗ್ತಾ ಇಲ್ಲ. ಸೊ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಆನೆಗಳು ಮತ್ತು ದಸರಾ ಮಾಡಿರೋ ಆನೆಗಳಾಗಿರೋದ್ರಿಂದ ಎಲ್ಲ ಅಡ್ಜಸ್ಟ್ ಆಗಿದ್ದಾವೆ, ಯಾವುದೇ ತೊಂದರೆ. ಈಗ ಆನೆಗಳು, ಮಾವುತರು, ಕಾವಡಿಗರ ಕುಟುಂಬಕ್ಕೆ ವಿಮೆಯನ್ನು ಮಾಡಿಸಲಾಗಿದೆ. ಏನು ಸರ್ ಈ ವಿಮೆ, ಯಾವ ರೀತಿ ವಿಮೆ ಮಾಡಿಸಲಾಗಿದೆ ಅಂತ? ದಸರಾ ಜಂಬೂ ಸವಾರಿ ಇರಲಿ ಅಥವಾ ಸ್ಟಾರ್ಟಿಂಗಿಂದ ಕ್ಯಾಂಪಿಂದ ಹೊರಟು ವಾಪಸ್ಸು ಜಂಬೂ ಸವಾರಿಯನ್ನು ಮುಗಿಸಿ ರಿಟರ್ನ್ ಕ್ಯಾಂಪಿಗೆ ಹೋಗುವವರೆಗೂ ಕೂಡ ಯಾವುದೇ ಪಬ್ಲಿಕ್ ಪ್ರಾಪರ್ಟಿಗಿರಲಿ ಅಥವಾ ಆನೆ, ಮಾವುತ, ಕಾವಡಿ ಸಿಬ್ಬಂದಿ, ಅದರ ಅಸಿಸ್ಟೆಂಟ್ಸು ಯಾರಿಗೆ ಕೂಡ ಏನೇ ತೊಂದರೆ ಆದರೂ ಕೂಡ ಅದು ಇನ್ಶೂರೆನ್ಸ್ ಅನ್ನಂತ ಇರಲಿ, ಅದು ಕವರೇಜ್ ಅಂತ ಇದಕ್ಕೆ ಒಂದು 2 crore ಕವರೇಜ್ ಇರುತ್ತೆ. ಸೊ ಅದನ್ನು ನಾವು ಮಾಡಿಸಿದ್ದೀವಿ. ಇದು ಎಷ್ಟು ದಿನಗಳ ಕಾಲ ಈ ಒಂದು ಇನ್ಶೂರೆನ್ಸ್ ಚಾಲ್ತಿಯಲ್ಲಿರುತ್ತೆ ಅಂತ ಸರ್? ಅದೇ ಹೇಳಿಲ್ಲ, ಗಜಪಯಣದ ಹಿಂದಿನ ದಿನ ನಾವು ಕ್ಯಾಂಪಿಂದ ಏನು ಹೊರಡ್ತಲ್ಲ, ಸೊ ಅಲ್ಲಿಂದ ಹಿಡ್ಕೊಂಡು ಸೊ ಜಂಬೂ ಸವಾರಿ ಮುಗಿದು ವಾಪಸ್ ಕ್ಯಾಂಪಿಗೆ ಹೋಗುವವರೆಗೂ ಅದು ಇರುತ್ತೆ. ಪ್ರತ್ಯೇಕವಾಗಿ ಏನಾದ್ರು ಮಾವುತರು, ಕಾವಡಿಗರಿಗೂ ಈ ಇಂತಿಷ್ಟ ಮೌಲ್ಯದ ಇನ್ಶೂರೆನ್ಸ್ ಅನ್ನುವಂಥ? ಮಾವುತ, ಕಾವಡಿ ಸಿಬ್ಬಂದಿ, ಅಧಿಕಾರಿಗಳು ಎಲ್ಲರಿಗೂ ಕೂಡ ಪ್ರತಿ ತಲಾ 7 ಲಕ್ಷ ಇರುತ್ತೆ. ನೆಕ್ಸ್ಟ್ ಇವ್ರಿಗೆ ಇದಕ್ಕೆ ಆನೆಗೆ 5 ಲಕ್ಷ ಇರುತ್ತೆ, ಗಂಡಾನೆಗೆ 5 ಲಕ್ಷ, ಹೆಣ್ಣಾನೆಗೆ 4.5 ಲ್ಯಾಕ್ ಇರುತ್ತೆ. ಈ ಇನ್ಶೂರೆನ್ಸನ್ನು, ವಿಮೆಯನ್ನು ಮಾಡಿಸೋದ್ರಿಂದ ಯಾವ ರೀತಿ ಪ್ರಯೋಜನಗಳಾಗುತ್ತೆ ಅಂತ? ಮುನ್ನೆಚ್ಚರಿಕೆ ಕ್ರಮ ಅಷ್ಟೇ, ಪ್ರಿಕಾಷನರಿ ಮೇಜರ್ಸ್ ಅಷ್ಟೇ. ಹಾಗಾಗಿ ಆ ಪ್ರಿಕಾಷನರಿ ಮೇಜರ್ಸನ್ನು ತಗೊಂಡಿರ್ತೀವಿ. ಆಗಸ್ಟ್ ಯಾವತ್ತು ಅರಮನೆಯನ್ನು ಪ್ರವೇಶ ಮಾಡುವಂಥದ್ದು ಸಮಯ ಸರ್? ಸಮಯ ಸಾಯಂಕಾಲ 6:40ಕ್ಕೆ ಇದನ್ನು ಅರಮನೆಯನ್ನು ಪ್ರವೇಶ ಮಾಡ್ತಾರೆ. ಡೇಟ್ 10ನೇ ತಾರೀಕು ಸಂಡೇ ಈವ್ನಿಂಗು ಅಲ್ಲಿ ಇದು ಗೃಹ ಪ್ರವೇಶ ಆಗುತ್ತೆ. ತಾಲೀಮು ಪ್ರಕ್ರಿಯೆ ಮತ್ತು ತೂಕ ಪ್ರಕ್ರಿಯೆ ಮಾಡುವಂಥದ್ದು ಅದರದ್ದು ನೆಕ್ಸ್ಟ್ ಡೇ ತೂಕ ಪರೀಕ್ಷೆ ಆಗುತ್ತೆ. ಬನ್ನಿ, ವೈಟ್. ಇದಿಷ್ಟು ಮಾತುಗಳನ್ನ DCF ಪ್ರಭುಗೌಡ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.